ನಂಬರ್ ಆಫ್ ಬ್ರಾಂಚಸ್ 3090. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಗಳಿಂದ ತುಂಬಿದೆ. ಕಂಪನಿಗಳು ಎಷ್ಟಿದಾವೆ? MFI 31 ಇದೆ. ಡಿಸ್ಟಿಕ್ AMFI 31. ಈ ಸಾಹೇಬ್ ಹೇಳ್ದಂಗೆ 33,090 ಬ್ರಾಂಚ್ಗಳಿದಾವೆ. ಎಂಪ್ಲಾಯೀಸು 37,967 ಇದ್ದಾರೆ. ಅಕೌಂಟು 1,09,00,000. 88,303. ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದಾರೆ. ರಿಜಿಸ್ಟರ್ಡ್ ಬಹಳ ಇದ್ದಾವೆ. ಅದರದ್ದೇ ಸಮಸ್ಯೆ ಇರೋದು. ಈಗ ಅದಕ್ಕೆ ಈ ಕಾನೂನು ತರ್ತಾ ಇರೋದು ನಾವು. ಈ ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ಡ್ ಇದಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯಾವ ಆಕ್ಟಿವ್ ಇಲ್ಲಪ್ಪ ಅದಕ್ಕೆ. ನೀವು ಕೇಳ್ತಿರಲ್ಲ, ಏನು ಕೇಳಿದ್ರೆ ಇನ್ಫಾರ್ಮೇಶನ್ ಇಲ್ಲದೆ ತಕ್ಷಣ ಒಂದೇನೋ ಅಂತ ಕೇಳ್ತಿರಲ್ಲ. ಹೌದು, ಕ್ರಿಮಿನಲ್ ಕೇಸ್ ಹಾಕಕ್ಕೆ ಹೇಳಿದ್ರು. ಒಬ್ಬರು ಕೇಳ್ರಯ್ಯ, ತಾಳೆ ಇವು ಹೆಣ್ಮಗಳು ಹುಡುಗಿ ಕೇಳಿ, ಆಮೇಲೆ ನೀವು ಕೇಳಿದ್ರು. ಹೌದಪ್ಪ, ಕಂಪ್ನಿ ದೂರ ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ 7 ಕೇಸ್ ಆಗಿದೆ. ಹೋಮ್ ಮಿನಿಸ್ಟ್ರು, DG, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದೀವಿ. 4 ಜನ ಮಾಡಿ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗೋ ಪಾತ್ರಗಳು ಅದೆಷ್ಟಾಗಿದೆ, ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಮೊದಲು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿಗೆ ಕಳಿಸ್ತಾ ಇದ್ದಾರೆ. ಇದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ತಾವು ಸರ್ಕಾರ ಕಾನೂನಿನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದನ್ನು ತಪ್ಪಿಸ್ತವೆ ಅಂತ ಆ ಥರ ಪರಿಣಾಮಕಾರಿ ನಿಯಮಗಳು ಯಾವ್ದಾದ್ರು ಇದೆ? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ. 5 ಗಂಟೆ ಮೇಲೆ ಹೋಗಿ ವಸೂಲು ಮಾಡಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವನ್ನೆಲ್ಲ ಈ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಮಾಡ್ತಾರೆ. ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್? ಏನು ಕ್ರಮ ಆಗಿದೆ? ಈಗಾಗಲೇ 7 ಕೇಸ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 7 ಕೇಸ್ ಆಗಿದ್ದಾವೆ ಸರ್. ಅವ್ರ ಮೇಲೆ ಏನು ಕ್ರಮ ಆಗಿದೆ? ಈಗ 7 ಕೇಸ್ ದೂರ ದಾಖಲಾಗಿದ್ದಾವಲ್ಲ ಸರ್, ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ? ಅಂದ್ರೆ ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ? ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ. ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ. ನಮ್ಮ ಮಾನಿಟರಿ ಶಿಕ್ಷೆ ಮಾತ್ರ ಇರುತ್ತೆ ಸರ್. ಈ ತರ ಯಾರಾದ್ರೂ ಕಿರುಕುಳ ಕೊಟ್ಟವರಿಗೆ ಕಂಪನಿ ಕ್ಲೋಸ್ ಮಾಡುವಂತದ್ದು ಏನಾದ್ರು ಆಗುತ್ತಾ? ಅದನ್ನ ಕಾನೂನಲ್ಲಿ ಯೋಚನೆ ಮಾಡಿ ನಮ್ಮ ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎದುರ್ತಾರೆ ಅನ್ನೋದ ಕೂಡ ಒಂದು ಅಭಿಲಾಷೆ ಸರ್. ಯಾಕಂದ್ರೆ ಈಗ ಎದುರಿಸಲಿಕ್ಕೆ ಮಾಡೋದು, ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಏನು ಸಾಲ ಕೊಡೋರಿಗೆ ಹರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸಬಾರ್ದು ಅಲ್ವಾ? ವಸೂಲಿ ಮಾಡುವಾಗ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಇರ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಎಂಥದ್ದು ಮನ್ನಾ ಮಾಡಿಬಿಡೋದು.
ರೈಟ್ ಆಫ್ ಮಾಡಿಬಿಡ್ತಾರೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ. 2%, 3%, 4% ಇರ್ತದೆ. ಸೊ ಇವ್ರಿಗೆ ಇರೋದಿಲ್ಲ, 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇದ್ದ ಈಗ ಈ ದಾಮ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾಮ್ದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು ಅಂತ. ಅದು ಅಂದ್ರೆ 4,000 7,000 ಅಸಲು ತಗೊಂಡಿದ್ರೆ ಬಡ್ಡಿ 2,000ಗಿಂತ ಜಾಸ್ತಿ ಆಗಬಾರ್ದು. ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ ಸರ್. ವಸೂಲಾತಿಯನ್ನು ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ. ಮಾಡಕ್ ಬರಲ್ಲ. ಕಿರುಕುಳ ಕೊಟ್ಟವರ ವಿರುದ್ಧ ಮೊದಲನೇ ಕ್ರಮನ ಅಥವಾ ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧನೂ ಕ್ರಮ ಆಗುತ್ತೆ? ಎಲ್ಲರ ಮೇಲೂ ಕ್ರಮ ಎರಡೂ ಮಾಡ್ತೀವಿ. ಕಿರುಕುಳ ಕೊಟ್ಟವರು, ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಬಿಲಿಟಿ ಗೊತ್ತಾ? ನಿಮಗೆ ಲಾ ಆಫ್ ಟಾರ್ಟ್ಸ್ ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ. ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದಾನಲ್ಲ, ಅವನು ಈಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇಮಿಡಿಯೇಟ್ ಆಗಿ ಮಾಡ್ತೀವಿ. ಅದು ಈಗ ಅವ್ರಿಗೆ ಲಾ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಆಮೇಲೆ ಸುಗ್ರೀವಾಜ್ಞೆ ಮಾಡಿ. ಅದಕ್ಕೆ ಅದನ್ನು ಪೂರ್ಣ ಅದನ್ನು ನಿಲ್ಸಕ್ ಹೋಗಲ್ಲ ನಾವು. ಯಾಕಂತಂದ್ರೆ ಸೊಸೈಟಿನಲ್ಲಿ ಬ್ಯಾಂಕ್ನಿಂದಲೇ ಸಾಲ ತಗೊಳಕ್ಕಾಗಲ್ಲ, ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಶುರುವಾಗಿರೋದು. ಸೊ ಅದನ್ನು ನಿಲ್ಸಕ್ಕಾಗಲ್ಲ ನಾವು, ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ. ರೆಗ್ಯುಲೇಟ್ ಮಾಡದೆ ಹೋದ್ರೆ ಈ ಬಾರೋಯರ್ಸ್ಗಳಿಗೆ ತೊಂದರೆ ಆಗ್ತದಲ್ಲ, ಅನ್ಯಾಯ ಆಗ್ತದಲ್ಲ. ಹಿಂದೆ ಡೆಟ್ ರಿಲೀಫ್ ಆಕ್ಟ್ ಅನ್ನ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮೈತ್ರಿ ಗೌರ್ಮೆಂಟ್ ಅಲ್ಲಿ. ಅದನ್ನ ಅನಾಕ್ಟ್ ಮಾಡಿದ್ರು, ಅದು ಜಾರಿಗೆ ಬಂದಿಲ್ಲ. ಇಂಟ್ರೊಡ್ಯೂಸ್ ಮಾಡೋದು ಡೆಟ್ ರಿಲೀಫ್ ಆಕ್ಟ್, ಋಣಮುಕ್ತ ಮೈತ್ರಿ ಗೌರ್ಮೆಂಟ್ ಈಗ ಅದೆಲ್ಲ ಚರ್ಚೆ ಕಾನೂನು ಮಾಡ್ತಾ ಇದೀವಿ, ಹೊಸ ಕಾನೂನು ಅಂತಂದ್ರೆ ಸುತ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ಯಾಲೇಸ್ TDR ಮತ್ತೆ ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿ ರಾಣಿ ಸರ್ಕಾರ ದ್ವೇಷ ಸಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ದ್ವೇಷ ಸಾಧಿಸಿದೆ, ನಮ್ಗೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಇದು ದ್ವೇಷ ಸಾಧಿಸೋ ಪ್ರಶ್ನೆನೇ ಇಲ್ಲ. ಯಾರ ಮೇಲೂ ದ್ವೇಷ ಸಾಧಿಸಕ್ ಹೋಗಲ್ಲ. ಈಗ ಕಾನೂನು ಮಾಡಿರ್ತಕ್ಕಂಥದ್ದು, ಈಗ ಎಕ್ಸಾರ್ಬಿಟೆಂಟ್ TDR ಕೊಡಬೇಕು ಅಂತ ಇದೆಯಲ್ಲ, ಅದನ್ನು ಕೊಟ್ರೆ ಏನಾಗ್ತದೆ, ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನು ಅಲ್ಲ. ಮುಂದೆ ರೇಟ್ ಮುಂದಿನ ರೇಟ್ ಸುಪ್ರೀಂ ಕೋರ್ಟ್ ಏನಾರ ಮಾಡಲಿ. ಈಗ 15